ಸೊಸೆ ಮುದ್ದು ನೀನ್ ಯಾವಾಗ ಬಂದೆ ಅಮ್ಮ? ಯಾರ್ದೋ ದುಡ್ಡು ಯಲಮನ್ ಜಾತ್ರೆ ಅನ್ನೋ ತರ ಮಾತಾಡ್ತಿದ್ರಲ್ಲ ಆಗ್ಲೇ ಬಂದೆ. ಬೇರೆಯವ್ರ ದುಡ್ಡು ಬೇರೆಯವ್ರ ಜೀವನ ಅಂದ್ರೆ ನಿಮ್ಗೆ ಎಷ್ಟು ತಾತ್ಸಾರ ಅಲ್ವಾ? ನಿಮ್ಮಂತ ಮನುಷ್ಯರು ಜಗತ್ತಲ್ಲಿ ಇರ್ತಾರ? ಛೆ, ತಪ್ಪು ಹೇಳ್ತಿದ್ದೀನಿ. ನೀವು ಮನುಷ್ಯರೇ ಅಲ್ಲ ಅಲ್ವಾ? ಅದ್ಯಾಕೆ ಸೊಸೆ ಮುದ್ದು ಹಾಗಂತ್ಯ? ನಾನು ಮನುಷ್ಯ ಆಗಿಲ್ದೆ ಹೋಗಿದ್ದಿದ್ರೆ ನನಗ್ ಮಗ ಹುಡ್ತಾ ಇದ್ನ? ನೀನು ಅವನನ್ನ ಮದುವೆ ಮಾಡ್ಕೊತಾ ಇದ್ಯಾ? ಇಲ್ಲ ಅಲ್ವಾ? ನಾನು ಮನುಷ್ಯನೇ. ಆದ್ರೆ ಏನು ಮಾಡೋದು, ಮಗನ ಬದಲು ಮಂಗ ಹುಟ್ಟಿದಾನ ನನಗೆ. ಮನುಷ್ಯತ್ವ ಇಲ್ದೇ ಇರೋ ಮನುಷ್ಯರನ್ನ ಮೃಗಗಿಂತ ಕಡೆ ಅನ್ಬೇಕು. ಯಾರು ಹೇಗ್ ಬೇಕಾದ್ರೂ ಸಾಯ್ಲಿ, ನೀವು ಮಾತ್ರ ಆರಾಮಾಗಿ ಇದ್ಬಿಡ್ಬೇಕಲ್ವಾ? ಇನ್ನೇನಿದೆ ಸೊಸೆ ಮುದ್ದು ಜೀವನದಲ್ಲಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಆಗ್ಲೇ ಹೇಳಿದ್ದಾರೆ. ಅವೆರಡೂ ಸಿಕ್ಕಿಬಿಟ್ರೆ ಜೀವನದಲ್ಲಿ ನೆಮ್ಮದಿಯಾಗಿದ್ದು ಬಿಡ್ಬೋದು. ನೀವೇನೋ ಆರಾಮಾಗಿ ಇದ್ಬಿಡ್ತೀರಾ, ಆದ್ರೆ ಕರ್ಮ ಅಂತ ಒಂದಿದೆ, ಅದು ಯಾರನ್ನೂ ಬಿಡಲ್ಲ. ಹಾಗೆ ನೀವ್ ಆರಾಮಾಗಿರೋದಕ್ಕೆ ನಾನಂತೂ ಬಿಡಲ್ಲ. ಏನ್ ಹೇಳ್ತಿದ್ಯಾ ಸೊಸೆ ಮುದ್ದು? ನೀವು ನನ್ನ ಹತ್ರ ತಗೊಂಡಿರೋ ದುಡ್ಡಿನ ವಿಷಯನ ಅಣ್ಣಂಗೂ ಸಿರಿಗೂ ಹೇಳಿದ್ದೀನಿ. ಹೇಳ್ಬಿಟ್ಯಾ? ಏನಂದ್ರು? ನಿಮ್ಮನ್ನ ಈಗಿಂದೀಗ್ಲೇ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ರು, ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಂದ್ರು. ಆದ್ರೆ ನಾನೇ ಬೇಡ ಅಂತ ತಡ್ತಿದ್ದೀನಿ. ಸೊಸೆ ಅಂದ್ರೆ ಸೊಸೆ ಮುದ್ದು ಬಹಳ ಉಪಕಾರ ಮಾಡಿದೆ. ನಿಮಗೆ ಉಪಕಾರ ಆಗ್ಲಿ ಅಂತ ನಾನು ಅವ್ರನ್ನ ತಡೆದಿಲ್ಲ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಿಂದ ನೀವು ತಗೊಂಡಿರೋ 5 ಲಕ್ಷನ ನನಗೆ ವಾಪಸ್ ಕೊಡ್ಬೇಕು. ನಾನು ವಾಪಸ್ ಕೊಡ್ಬೇಕಾ? ಹೆಂಗಮ್ಮ ಸಾಧ್ಯ? ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದಮ್ಮ ಬರ್ಬೇಕು? ತಲೆಯಲ್ಲಿ ಬುದ್ಧಿ ಇದೆ, ಮೈಯಲ್ಲಿ ಶಕ್ತಿ ಇದೆ ತಾನೆ, ದುಡೀರಿ. ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸೋ ಬುದ್ಧಿನ ದುಡಿಯೋದಕ್ಕೆ ಉಪಯೋಗಿಸಿ. ಒಟ್ನಲ್ಲಿ ನೀವು ಆ 5 ಲಕ್ಷನ ನನಗೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮುಗ್ಧತೆ ಇರೋರ್ಗೆ ಮೋಸ ಮಾಡಿದ್ವಿ ಅಂತ ಖುಷಿ ಪಡಬೇಡಿ. ಮೋಸ ಹೋದೋರ್ ಮನ್ಸು ವಿಷಕಾರೋ ಹಾವಿಗಿಂತ ಅಪಾಯ. ಆ ವಿಷ ನಿಮ್ಮನ್ನ ಕೊಲ್ಲೋಕ್ಕಿಂತ ಮುಂಚೆ ದುಡ್ಡನ್ನ ಅರೇಂಜ್ ಮಾಡೋದನ್ನ ನೋಡಿ. ಅಲ್ಲಿ ತನಕ ಈ ಮನೇಲಿ ನಿಮ್ಗೆ ಒಪ್ಪತ್ತೂಟ ಅಷ್ಟೇ. $5 ಲಕ್ಷ ನಾನು ಅರೇಂಜ್ ಮಾಡ್ಬೇಕಾ? ಅಲ್ಲಿವರೆಗೂ ಒಪ್ಪತ್ತೂಟನ? ಭಗವಂತ, ಒಪ್ಪತ್ತೂಟ ಮಾಡ್ಕೊಂಡು ಹೆಂಗಪ್ಪ ಜೀವನ ಮಾಡೋದು? ಈ ಮನೆಗೆ ಬಂದ್ಮೇಲಿಂದ ನನಗೆಲ್ಲ ಸಂಬಂಧಗಳು ಸಿಕ್ಕಿದೆ. ಎಲ್ಲರೂ ನನ್ನ ಪ್ರೀತಿಯಿಂದ ಗೌರವದಿಂದ ಕಾಣ್ತಿದ್ದಾರೆ. ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟು ಸಾಕಲ್ವಾ? ಇಲ್ಲ ಶಾರ್ವರಿ, ಸಂಬಂಧಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋದೇ ಬೇರೆ, ನೀವು ಮಾತಾಡ್ತಾ ಇರೋದೇ ಬೇರೆ. ಆ ಫೋಟೋದಲ್ಲಿರೋರು ಯಾರು? ಅವ್ರಿಗೂ ನಿಮಗೂ ಏನು ಸಂಬಂಧ? ಅಕ್ಕ ಅಂತ ಆ ಫೋಟೋ ಮೇಲೆ ಬರ್ದಿರೋದು ಯಾಕೆ? ನೀವು ಯಾವುದೋ ವಿಷಯನ ಮುಚ್ಚಿಡ್ತಾ ಇದ್ದೀರಾ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದರೆ ಅದನ್ನೆಲ್ಲ ಸರಿ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಸಂಧ್ಯಾ, ನಾನು ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರತ್ತೆ ಅನ್ನಿಸ್ತಾ ಇದೆ. ನಿನಗೆ ನಿಮ್ಮ ಅಣ್ಣಂಗೆ ತುಂಬಾನೇ ಜವಾಬ್ದಾರಿಗಳಿವೆ. ಆದರೆ ನನ್ನಿಂದ ಅದಕ್ಕೇನು ಸಹಾಯ ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅದ್ರ ಅವಶ್ಯಕತೆ ಇಲ್ಲ ಸಿರಿ. ನೀನು ಈ ಮನೆನ ಸಂಭಾಳಿಸ್ಕೊಂಡು ಬಂದಿರೋ ದುಡ್ಡಲ್ಲೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿದ್ಯಲ್ಲ, ಇದೇ ದೊಡ್ಡ ಕೆಲಸ. ಕರೆಕ್ಟಾಗಿ ಹೇಳಿದೆ ಸಂಧ್ಯಾ ನೀನು. ಆ್ಯಕ್ಚುಲಿ ನಮ್ಮಿಬ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಿರೋದೇ ಸಿರಿ. ಮನೆಯಿಂದ ಆಚೆ ದುಡಿಯೋರೆಲ್ಲ ಸಂಬಳಕ್ಕೋಸ್ಕರ ದುಡಿದಿರ್ತಾರೆ, ಆದರೆ ಮನೆ ಒಳಗಡೆ ದುಡಿಯೋರು ಬರೀ ಪ್ರೀತಿಗೋಸ್ಕರ ದುಡಿತಾರೆ. ನಮಗೆಲ್ಲ 8 ಅವರ್ ಕೆಲಸ ಆದರೆ ಮನೇಲಿ ದುಡಿಯೋರಿಗೆ 24 ಗಂಟೆನೂ ಕೆಲಸನೇ. ಸೊ
ಸ್ವಾರ್ಥ ಇಲ್ಲದೆ ಮನೇನ ಸಂಭಾಳಿಸೋದಿದೆಯಲ್ಲ ಅದು ತುಂಬ ದೊಡ್ಡ ಜವಾಬ್ದಾರಿ. ಅಂಥ ಜವಾಬ್ದಾರಿನ ನಿಭಾಯಿಸ್ತಿರೋ ನನ್ನ ಹೆಂಡತಿ ಹೊರಗೋಗಿ ಯಾಕೆ ದುಡಿಬೇಕು? ಮನೇಲೇ ಇದ್ದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾಳಲ್ಲ, ಅಷ್ಟು ಸಾಕು. ಇದೆಲ್ಲ ಮಾತಾಡೋಕ್ಕೆ ಚಂದ ಸಮರ್ಥ, ಆದರೆ ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ. ಮನೆ ಮೇಲೆ ಸಾಲ ಇದೆ, ಸಂಧ್ಯಂಗೂ ಕಷ್ಟ, ಮನೆ ಜವಾಬ್ದಾರಿಗಳು. ಬರೀ ನೀವಿಬ್ಬರೇ ದುಡಿತಾ ಇದ್ದೀರಾ. ಇದನ್ನ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ನಾನು ದುಡಿಯೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪನಾದರೂ ಸಾಲ ತೀರಿಸ್ಬೋದಲ್ಲ ಅಂತ. ಸಾಲಗಳ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಸಿರಿ. ನಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ತೀರುತ್ತೆ. ಒಂದೇ ಒಂದು ವರ್ಷ ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ವಿ ಅಂತ ಅನ್ಕೋ, ಎಲ್ಲ ಸಾಲಗಳು ತೀರೋಗುತ್ತೆ. ಆಮೇಲೆ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು. ಸುಮ್ಮನೆ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಏನೋ ಸಮರ್ಥ, ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ತಾತಂಗೆ ದುಡ್ಡು ಹೇಳಿದ್ನಲ್ಲ, ಜಾಸ್ತಿ ಯೋಚನೆ ಮಾಡಬೇಡ. ತಾತಂಗಳ್ಳಿ ದುಡ್ಡು ಕಳಿಸಿದ್ದೀನಿ. ಏನೋ ನೀನ್ ಕಳ್ಸಿದ್ಯಾ? ದುಡ್ಡು ಹೇಗೆ ಅರೇಂಜ್ ಮಾಡ್ದೆ ಅಣ್ಣ? ಸಿರಿ ಫೋನ್ ಮಾಡಿದಾಗ ಅವಿಸರು ನನ್ನ ಪಕ್ಕದಲ್ಲೇ ಇದ್ರು. ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ಅವರು ತಾತನಿಗೆ ಅಂತ ದುಡ್ಡು ಹಾಕಿದ್ರು. ಏನು ಅವಿ ದುಡ್ಡು ಹಾಕಿದ್ರ? ಅವ್ರು ದುಡ್ಡು ಹಾಕಿದ ತಕ್ಷಣ ನೀನು ತಗೊಂಡ್ಬಿಟ್ಯಾ? ತಗೊಳ್ದೇ ಇದ್ರೆ ಬಿಡ್ಬೇಕಲ್ಲ. ಅವರು ನಿನಗೆ ಮಾತ್ರ ತಾತ ಅಲ್ಲ, ನನಗೂ ತಾತನೇ. ಅವ್ರ ಸೇವೆ ಮಾಡೋಕ್ಕೆ ನನಗೂ ಅವಕಾಶ ಕೊಡು ಅಂತಂದ್ರು. ಅದು ಇದು ಅಂತ ದಬಾಯಿಸಿ ದುಡ್ಡು ಹಾಕೇ ಬಿಟ್ರು. ಆಹಾ, ನೀನೇ ಹೆಚ್ಚು ಅಂದ್ರೆ ಅವರು ನಿನ್ಗಿಂತ ಹೆಚ್ಚು. ಸೇರಿಗೆ ಸವಾ ಸೇರು. ತಮ್ಮಂಗೆ ತಕ್ಕ ಅಣ್ಣ. ಅಣ್ಣ ಮಾತ್ರ ಅಲ್ಲ, ಅಭಿನೂ ಈಗ ಒಳ್ಳೆ ರೀತಿನಲ್ಲಿ ನಡ್ಕೋತಾ ಇದ್ದಾನೆ. 3 ಜನ ಮಕ್ಕಳು 3 ಮುತ್ತಿನ ಹಾಗೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅಮ್ಮ ಪುಣ್ಯ ಮಾಡಿದ್ರು.